ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದೂಡು ಹೊರಗೆ ನನ್ನ ಓಟ ಕಲಿವೆ ಒಳನೋಟ ಕಲಿವೆ ಓಟ ಕಲಿವೆ ಒಳನೋಟ ಕಲಿವೆ ನಾ ಕಲಿವೆ ಊರ್ಧ್ವಗಮನ ಅಗಾಧ ಗಗನ ಅಗಾಧ ಗಗನ. ಮಹಿಳಾ ದಿನಾಚರಣೆ ಅಂದ್ರೆ ಪ್ರತಿನಿತ್ಯ ಮಹಿಳೆಯರಿಗೆ ಹಬ್ಬನೇ. ಆದ್ರೆ ವಿಶೇಷವಾಗಿ ತಮ್ಮೆಲ್ರಿಗೂ ಕೂಡ ಒಂದು ಮನೇಲಿ ಆಚರಣೆ ಮಾಡ್ತಿರ್ತೀರಿ ಪ್ರತಿನಿತ್ಯ. ಅದ್ರ ತಾವೆಲ್ಲ ಸಂಘಟನೆ ಸೇರಿ ಆಚರಣೆ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಈಶ್ವರ ವಿಶ್ವವಿದ್ಯಾಲಯ ಮಾಡಿಕೊಟ್ಟಿದೆ. ಅದಕ್ಕಾಗಿ ನಮ್ಮೆಲ್ರಿಗೂ ಕೂಡ ತಮ್ಮೆಲ್ಲರನ್ನ ಪ್ರೇರಣೆ ನೀಡಲಿಕ್ಕೆ ಆಗಮಿಸಿರುವಂತಹ ಮುಖ್ಯವಾಗಿರುವಂತಹ ಅತಿಥಿಗಳನ್ನ ಸ್ವಾಗತಿಸುವಂತಹ ಒಂದು ಸೌಭಾಗ್ಯ ನನಗಿಂದ ಲಭಿಸಿದೆ. ಮೊಟ್ಟ ಮೊದಲನೇ ಒಮ್ಮೆ ಪತಿ ಪತ್ನಿ ಮಾತಾಡ್ಕೊಳ್ತಾರೆ. ಪತ್ನಿ ಗರ್ಭವತಿ ಆಗಿರ್ತಾಳೆ. ಆಗ ಪತ್ನಿ ಪತಿನ ಕೇಳ್ತಾಳೆ, ನಮ್ ಪುಟ್ಟ ಮಗು ಗಂಡು ಮಗು ಆದ್ರೆ ನೀವು ಏನೇನ್ ಮಾಡ್ತೀರಾ, ಅದ್ರ ಜೊತೆ ಹೇಗೆ ನಿಮ್ಮ ಸಂಬಂಧವನ್ನ ಬೆಳೆಸ್ತೀರಾ ಅಂತ. ಆಗ ಪತಿ ಹೇಳ್ತಾರಂತೆ, ನಾನು ಅದ್ರ ಚಿಕ್ಕ ವಯಸ್ಸಿನಿಂದಾನೆ ಎಲ್ಲ ನಂಗೆ ಏನೇನ್ ಬರುತ್ತೋ ಅದನ್ನೆಲ್ಲ ಒಂದೊಂದಾಗಿ ಹೇಳ್ಕೊಡ್ತೀನಿ. ಅದಕ್ಕೆ ಚೆನ್ನಾಗಿ ಭಾಷೆ ಕಲಿಸ್ತೀನಿ, ಅನೇಕ ಕಲೆಗಳನ್ನ ಕಲಿಸ್ತೀನಿ ಅಂತ. ಅದೇ ಹೆಣ್ಮಗು ಆದ್ರೆ ಅಂತ ಕೇಳಿದಾಗ ಪತಿ ಹೇಳ್ತಾರೆ, ಅದಕ್ಕೆ ನಾನು ಏನೂ ಕಲ್ಸಲ್ಲ ಅಂತ. ಪತ್ನಿಗೆ ಬೇಸರ ಆಗತ್ತೆ, ಹಾಗಿದ್ರೆ ನಿಮ್ಗೆ ಹೆಣ್ಮಗು ಇಷ್ಟ ಇಲ್ವಾ ಅಂದ್ರೆ ಪತಿ ಹೇಳ್ತಾರೆ, ಹೆಣ್ಮಗು ನಾನೇನೂ ಕಲ್ಸೋ ಅಗತ್ಯ ಇರಲ್ಲ. ಆ ಮಗು ಚಿಕ್ಕ ವಯಸ್ಸಿಂದಲೇ ಅವಳೇ ನನ್ನ ತಾಯಿ ಆಗ್ತಾಳೆ, ಅವಳೇ ನನಗ್ ಕಲ್ಸೋದಕ್ ಶುರು ಮಾಡ್ತಾಳೆ. ಅದ್ರಿಂದ ನಾನು ಏನು ಕಲ್ಸೋ ಅಗತ್ಯ ಬಿಡಲ್ಲ ಅಂತಂದ್ರೆ ಅವರು ಈ ವಯಸ್ಸಲ್ಲಿ ಬಂದು ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಮಾತಾಡಕ್ ಕಷ್ಟ ಆಗ್ತಾ ಇದೆ, ಅವರಿಗೆ ಧ್ವನಿ ಬರ್ತಾ ಇಲ್ಲ. ಬಟ್ ಸ್ಟಿಲ್ ಅವರ ಒಂದು ಇಂಟಾಕ್ಸಿಕೇಶನ್ ಅನ್ನುವಂಥದ್ದು, ಎಂಥೂಸಿಯಾಸಮ್ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಈ ನೋಡಿದ್ವಿ ಆಗ್ತದೆ. ಅದು ನಿಜವಾದ ಮಹಿಳಾ ಶಕ್ತಿ, ಅದು ನಿಜವಾದ ಮಹಿಳೆಯ ಪ್ರೇರಣೆ ಅನ್ನುವಂಥದ್ದು. Very proud to give out my father's name and ನಮ್ಮ ಅಮ್ಮ ನಾಗರತ್ನ ಅಂತ ಹೇಳಿ, she's no more. When ಸ್ಫೂರ್ತಿ ಅವರು ಹಾಡು ಹೇಳಿದಾಗ ನಮ್ಮ ಅಮ್ಮನ ನೆನ್ಪು ಮಾಡಿದ್ರು, ಅಷ್ಟು ಒಂದು ಚೆನ್ನಾಗಿ. ಈವನ್ ಬಿಫೋರ್ ದಟ್ ಆಲ್ ದ ಸಿಂಗರ್ಸ್ ವರ್ ವೆರಿ ಗುಡ್. ಅಂಡ್ ಇಲ್ಲಿ ಒಂದು ಎಂಥೂಸಿಯಾಸಮ್ ಏನಿದೆ ಮೇಡಮ್ ಈಗ ತಾನೇ ಹೇಳಿದ್ರು, ಐ ಡೋಂಟ್ ವಾಂಟ್ ಟು ರಿಪೀಟ್ ಇಟ್. ಅದನ್ನ ನಿಮ್ಮಲ್ಲಿ ಥ್ರೂ ಔಟ್ ಅದನ್ನ ಕಾಪಾಡ್ಕೊಡಿ ಅಂತ ಹೇಳಿ ನಾನು ಐ ಜಸ್ಟ್ ಶೇರ್ ವಿತ್ ಯು. ಜೊತೆಗೆ ಗುದ್ದಾಡ್ಬೇಕು, ಹೋರಾಡ್ಬೇಕು, ಯುದ್ಧ ಮಾಡ್ಬೇಕು. ನಮ್ಮ ಮನಸ್ಸಿನ ಜೊತೆಗೆ, ನಮ್ಮ ಅಕ್ಕಪಕ್ಕದಲ್ಲಿರುವವರ ಜೊತೆ, ನಮ್ಮ ಮನೆಯವರ ಜೊತೆ ಸುಮಾರು ಗುದ್ದಾಟಗಳನ್ನ ಮಾಡಿ ಒಂದು ಹಂತಕ್ಕೆ ತಲುಪಬಹುದಾದಂತ ಸಾಧ್ಯತೆ ಇರುವಂತದ್ದಂತೂ ಸತ್ಯ. ನಾನು ಮೇಡಮ್ ಅವರ ಬದುಕಿನ ಕಥೆಯನ್ನೆಲ್ಲ ಹೇಳುವಾಗ ಕೇಳಿಸ್ಕೊತಾ ಇದ್ದೆ. ಒಂದೊಂದು ಹೆಣ್ಣಿನ ಬದುಕು, ಒಂದೊಂದು ಹೆಜ್ಜೆಗಳು, ಒಂದೊಂದು ಸಾಲುಗಳು, ಒಂದೊಂದು ಇಡೀ ಪ್ರತಿ ಹೆಣ್ಣಿನ ಬದುಕು ಒಂದೊಂದು ಕಾದಂಬರಿ ಆಗ್ಬೋದು ಅಂತ. ಇಲ್ಲಿ ಈ ತರದ ಒಂದು ಧ್ಯಾನ ಸ್ಥಿತಿಗೆ ತಲುಪುವಂತಹ ಒಂದು ಮನಸ್ಸು ಮಾಡುವುದರ ಹಿಂದೆ ಕೂಡ ಪ್ರತಿ ಹೆಣ್ಣಿಗೂ ಒಂದು ದುಃಖ ಇರುತ್ತೆ ಪೂರಕವಾಗಿ. ಸಾಕಪ್ಪ ಬದುಕು, ನೆಮ್ಮದಿಯನ್ನ ನೋಡೋಣ, ನನ್ನನ್ನು ನಾನು ಪ್ರೀತಿಸ್ಕೊಳ್ಳೋದನ್ನ ಕಲಿಯೋಣ ಅಂತ ಹೇಳುವ ಒಂದು ಫೈನಲ್
ಹಂತಕ್ಕೆ ತಲುಪ್ತೀವಲ್ಲ, ಅವಾಗ ನಮಗೆ ಈ ತರದ ಜಾಗಗಳು ನೆನಪಾಗ್ತವೆ ಅನ್ಸುತ್ತೆ. ಆದ್ರೆ ನಾವು ಮೇಡಮ್ ಅಕ್ಕ ಮಾತಾಡ್ತಾ ತುಂಬಾ ಚಂದ ಹೇಳಿದ್ರು, ಎಲ್ಲ ಹೆಣ್ಣಿನ ಒಳಗೆ ಒಂದು ಶಕ್ತಿ ಇದೆ ಅಂತ. ನನಗನ್ಸುತ್ತೆ ಆ ಶಕ್ತಿಯನ್ನ ನಾವು ಎಷ್ಟೊಂದು ಸಂದರ್ಭದಲ್ಲಿ ಗುರ್ತಿಸ್ಕೊಳ್ಳೋದ್ರಲ್ಲಿ ಸೋಲ್ತೀವಿ. ಅದಕ್ಕಾಗಿ ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಡಾಕ್ಟರ್ಸ್ ಆಗ್ತಾರೆ, ಇಂಜಿನಿಯರ್ಸ್ ಆಗ್ತಾರೆ, ಅವ್ರ ಕಾಲ ಮೇಲೆ ಅವ್ರು ನಿಲ್ತಾರೆ, ಅಪ್ಪ ಅಮ್ಮನ ಜೊತೆ ಒಂದು ಧೈರ್ಯ ಸಾಕ್ತಾ ಇರುತ್ತೆ. ಮದುವೆಯಾಗಿ ಗಂಡನ ಮನೆಗೆ ಹೋದ ತಕ್ಷಣ ಅವ್ರು ಇಂಜಿನಿಯರ್ಸ್ ಆಗ್ಲಿ ಡಾಕ್ಟರ್ಸ್ ಆಗ್ಲಿ ಹೇಳದೆ ಕೇಳದೆ ಸುಸೈಡ್ ಮಾಡ್ಕೊಳ್ಳೋದು, ಸಾವಿನ ಕಡೆಗೆ ಮುಖ ಮಾಡೋದು, ಒಂದು ತರದ ಖಿನ್ನತೆಗೆ ಒಳಗಾಗೋದು. ನಮ್ಗೆ ಇಂಥ 108 ಕಥೆಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ದಿನನಿತ್ಯ ಕಣ್ಮುಂದೆ ಬರ್ತವೆ. ಹಾಗಿದ್ರೆ ನಾವು ಎಲ್ಲಿ ತಪ್ತಾ ಇದ್ದೇವೆ ಹೆಣ್ಣನ್ನ ಗಟ್ಟಿಗೊಳಿಸೋದ್ರಲ್ಲಿ ಅನ್ನೋದನ್ನ ತುಂಬಾ ಗಂಭೀರವಾಗಿ ನಾವು ಯೋಚನೆ ಮಾಡ್ಬೇಕಾಗಿದೆ. ಎಲ್ಲೋ ಒಂದಷ್ಟು ಜನ ಮಾತ್ರ ಈ ತರದ ಒಂದು ನೆಮ್ಮದಿಯ ಲೋಕದ ಒಳಗೆ ಕಳೆದು ಹೋಗೋದ್ರ ಕಡೆ ಯೋಚನೆ ಮಾಡ್ತಾರೆ. ಆದ್ರೆ ಎಷ್ಟೊಂದು ಜನ ನೆಮ್ಮದಿಯನ್ನ ಹೋಗ್ಲಿ, ಬದುಕನ್ನ ಒಂದು ಕಡೆ ನಿಲ್ಲಿಸಿಕೊಳ್ಳುವುದಕ್ಕೇನೆ ತುಂಬಾ ಆತಂಕಿತರಾಗುವಂತಹ ಸ್ಥಿತಿಯನ್ನ ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ನಾವು ಕಾಲೇಜ್ಗಳಲ್ಲಿ ನೋಡಿರ್ತೀವಿ ನಾವು ಈ ಫ್ಯಾನ್ಸಿ ಡ್ರೆಸ್, ಡ್ಯಾನ್ಸ್ ಇವೆಲ್ಲ. ಆದ್ರೆ ಈ ಏಜ್ ಅಲ್ಲಿ ಬಂದು ಇಷ್ಟು ಎಂಥೂಸಿಯಾಸ್ಟಿಕ್ ಆಗಿ ಬಂದು ಮಾಡಿದಿರಲ್ಲ, ದಟ್ ಈಸ್ ರಿಯಲಿ ಪ್ರೌಡ್. ಅದು ಫಸ್ಟ್ ಹೇಳಕ್ಕೆ ತುಂಬಾ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಇದು ಬ್ರಾಹ್ಮಣನಾಗು ಕಾದಿ ಕ್ಷತ್ರಿಯನಾಗು ಶೂದ್ರ ವೈಶ್ಯನೇ ಆಗು ತುಡಿದು ಗಳಿಸಿ ಏನಾದರೂ ಆಗು ನಿನ್ನೊಲವಿನಂತಾಗು ಏನಾದರೂ ಸರಿಯೇ ಏನಾದರೂ ಸರಿಯೇ ಮೊದಲು ಮಾನವನಾಗು ಮೊದಲು ಮಾನವನಾಗು ಮೊದಲು ಮಾನವನಾಗು. ಆಂತರಿಕ ಜಗತ್ತಿಗೆ ನಾವು ಜರ್ನಿಯನ್ನ ಮಾಡೋಣ. ಎಲ್ಲರೂ ಕೂಡ ನೇರವಾಗಿ ಕುಳಿತುಕೊಳ್ಳಿ. ಜಸ್ಟ್ ರಿಲ್ಯಾಕ್ಸ್ ದ ಬಾಡಿ, ಹಾಗೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗಿಟ್ಕೊಳ್ಳಿ.